Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ನೀಡಿದಂತ ಸಂತ್ರಸ್ತೆಯ ಪರಿಚಿತರಿಂದ ಸುದ್ದಿಗೋಷ್ಠಿ ನಡೆಸೋ ಕಾರ್ಯವೂ ಕೂಡ ನಡೀತಾ ಇದೆ. ಅಂದ್ರೆ ದೂರು ನೀಡಿದ ಸಂತ್ರಸ್ತೆಯ ವಿರುದ್ಧನೇ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ಯಾರು ಪ್ರಜ್ವಲ್ ವಿರುದ್ಧವಾಗಿ ರೇವಣ್ಣ ಅವ್ರ ವಿರುದ್ಧವಾಗಿ ದೂರನ್ನ ಕೊಟ್ಟಿದ್ರು ಆ ಸಂತ್ರಸ್ತೆ ಅವ್ರ ವಿರುದ್ಧವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಲಾಗಿದೆ. ಪ್ರಜ್ವಲ್ ವಿರುದ್ಧ ದೂರು ನೀಡಿರುವ ಮಹಿಳೆ ಸರಿ ಇಲ್ಲ, ದೂರು ನೀಡುವ ಮಹಿಳೆ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ, ಜಮೀನ್ ಕೂಡ ಮಾರಾಟ ಮಾಡಿದ್ದಾರೆ, ದೇವೇಗೌಡರ ಕುಟುಂಬಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೊರಟಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಪರ ಸಂತ್ರಸ್ತೆಯ ಪರಿಚಿತರು ನಿಂತು ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪಾಪದ ಕೊಡ ತುಂಬಿದಾಗ ಎಲ್ಲರೂ ಕೂಡ ಬುದ್ಧಿ ಕಲೀಲೇಬೇಕು. ಇದು ಪ್ರತಿಭಟನಾ ನಿರತ ಮಹಿಳೆಯರಿಗೆ ಹಾಸನ ಡಿಸಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಕೊಟ್ಟಿರುವಂತ ಹೇಳಿಕೆ ಇದು ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಹಾಸನ ಡಿಸಿ ಕಚೇರಿ ಎದುರು ಇವತ್ತು ಪ್ರೊಟೆಸ್ಟ್ ನಡೆದಿದೆ. ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಆ ಪ್ರತಿಭಟನಾ ನಿರತರ ಮನವಿ ಏನಿತ್ತು ಅದನ್ನು ಸ್ವೀಕರಿಸಿದ್ದಾರೆ. ವಿವಿಧ ಸಂಘಟನೆಯ ಮಹಿಳಾ ಸದಸ್ಯರುಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಜ್ವಲ್ ಬಂಧನಕ್ಕೆ ಮಹಿಳಾ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿ ಡಿಸಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಈಗ ಆಲ್ರೆಡಿ SIT ಯನ್ನ ರಚನೆ ಮಾಡಿದೆ. ಪಾಪದ ಕೊಡ ತುಂಬಿದಾಗ ಎಲ್ಲರೂ ಕೂಡ ಬುದ್ಧಿ ಕಲಿಬೇಕು, ನಿಮ್ಮ ಮನವಿಯನ್ನ ಪರಿಗಣಿಸಿದ್ದೀವಿ ಅಂತ ಹಾಸನ ಡಿಸಿ ಹೇಳಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅವ್ರ ಪಾಪದ ಕೊಡಗಳು ಕೂತಾಗಿರ್ತವೆ, ತುಂಬುದಿಲ್ಲ ಯಾವತ್ತು. ಹಾಗಾಗಿ ನೀವು ಅದನ್ನ ವೆಯ್ಟ್ ಮಾಡಬೇಡಿ. ರಕ್ಷಣೆ ನಮ್ಮ ಇಲ್ಲ, ನಮಗೂ ಕೂಡ ಇದು ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಏನು ಸಹಕಾರ ಕೊಡ್ತೀವಿ. ಇನ್ನು ಪ್ರಜ್ವಲ್ ರೇವಣ್ಣ ಜೊತೆಗೆ ರೇವಣ್ಣ ವಿರುದ್ಧನೂ ಅಂದ್ರೆ ತಂದೆ ರೇವಣ್ಣ ವಿರುದ್ಧವಾಗಿಯೂ ಕೂಡ ದೂರು ಬಂದಿದೆ. ಪ್ರಕರಣದ ತನಿಖೆಯನ್ನ SIT ಮಾಡ್ತಾ ಇದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ಬಗ್ಗೆ FIR ಕೂಡ ದಾಖಲಾಗಿದೆ. ನನಗೆ ಕಂಪ್ಲೇಂಟ್ ಬಂದಿತ್ತು, ಒಂದು ಪೆನ್ ಡ್ರೈವ್ ಅನ್ನ ಕೂಡ ಕೊಟ್ಟಿದ್ರು. ಈ ಪ್ರಕರಣದ ಸೂಕ್ಷ್ಮತೆ ನಮಗೆ ಗೊತ್ತಾಗಿದೆ ಅಂತಾನೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ. ಸಂತ್ರಸ್ತೆ ಊರಲ್ಲಿ HD ರೇವಣ್ಣ ಅವರು ಇದ್ದಾರೆ, ಮತ್ತೆ ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಸಬ್ಮಿಟ್ ಆಯ್ತಾರಲ್ಲ, ಅದರಲ್ಲಿ ಅವ್ರ ವಿಡಿಯೋಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಸಾಕ್ಷಿ ಇಲ್ಲ, ಅದ್ರ ಬಗ್ಗೆ ಇಲ್ಲ. ಓಕೆ, ಈಗ ಬರೀ ಇದು ಮೌಖಿಕನ ಅಥವಾ ಲಿಖಿತ ರೂಪದಲ್ಲಿ ಕೊಟ್ಟಿದ್ದ ಆದೇಶ ಇದು ದೂರ ಮೇಡಮ್? ಇದು ಎರಡು ಖುದ್ದಾಗಿ ಬಂದು ಕೂಡ ಮೀಟ್ ಆಗಿದ್ದಾರೆ. ಹೌದು. ಏನು ಹೇಳ್ಕೊಂಡ್ರು ಮೇಡಮ್ ಅವ್ರು ನಿಮ್ಮ ಹತ್ರ? ಇಲ್ಲ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಪ್ಲೀಸ್, ಬಿಕಾಸ್ ನಾನು ಅದೆಲ್ಲ ಹೇಳಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ದಿನಗಳ ಕಾಲ ಯಾವ ಟೈಮಲ್ಲಿ ಏನಾದರೂ ಆಗಿದೆ ಯಾವಾಗ ನಡೆದಿದ್ದು ಅಂತದಾದ್ರು ಅಲ್ಲ, ಅದನ್ನೆಲ್ಲ ನಾನು ಏನಾದರೂ ಇರಲಿ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ. ಅಲ್ಲಿ SIT ಮಾಡ್ತಾ ಇದೆ, ನಿಮಗೆಲ್ಲ ಗೊತ್ತಿರೋ ಹಂಗೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಪ್ಪಿಸಿದ್ದಾರೆ. ಅದು ಆ ಟೀಮ್ನ ಭಾಳ ನಮ್ಮ ಸೀನಿಯರ್ ಎಫಿಷಿಯೆಂಟ್ ಆಫೀಸರ್ VK ಸಿಂಗ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಗೌರಿ ಲಂಕೇಶ್ ಅವರ ಕೇಸ್ನು ಸಹ ಅವರೇ ಹ್ಯಾಂಡ್ಲ್ ಮಾಡಿದ್ದು, ಮತ್ತು ಅವರನ್ನು ಹಿಡ್ದಿದ್ದು ಸಹ. ಸೊ ಅವರೇ ಈ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇರೋದ್ರ ಮೇಲೆ ನಮಗೆಲ್ಲ ಭರವಸೆ ಇರಬೇಕು. ಖಂಡಿತ ನ್ಯಾಯ ತಂದೆ ಆದಂಥ ಇದನ್ನು ತಗೊಳುತ್ತೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ ಇದಕ್ಕೆ ನ್ಯಾಯ ಸಿಕ್ಕತ್ತೆ ಅಂತ. ಇಲ್ಲ, FIR ಆಲ್ರೆಡಿ ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆಗಿದೆ. ಎಲ್ಲ ಅವ್ರ ವಿಕ್ಟಿಮ್ದು ಏನೇನು ಸ್ಟೇಟ್ಮೆಂಟ್ ಇದೆ ಎಲ್ಲ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ಬಟ್ ಆಯೋಗದಿಂದ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಡೆ ಕೆಲವರೆಲ್ಲ ಈ ವಿಡಿಯೋಸ್ಗಳನ್ನ ಡೀಫೇಕ್ ಮಾಡಿರಬಹುದು ಅನ್ನೋದು ನಿಮಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ.
ನನಗೆ ಕಂಡಿದ್ದು ನಾನು ಬರೆದಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಎಷ್ಟು ಸತ್ಯ ಅಸತ್ಯತೆ ಇದೆ ಅಂತ. ಸೊ ಅದು ಟೀಮ್ ವಿಲ್ ಡಿಸೈಡ್. SIT ಟೀಮ್ ಎಲ್ಲ ತೊಗೊಳ್ತಾರಲ್ಲ, ಫಾರಿನ್ ಸಿಕ್ ಲ್ಯಾಬಿಗೆ ಹೋಗುತ್ತೆ, ಎಲ್ಲದನ್ನು ಪರೀಕ್ಷೆ ಆಗುತ್ತೆ. ಸೊ ಅವರು ನ್ಯಾಯವನ್ನು ಖಂಡಿತ ಕೊಡ್ತಾರಲ್ಲ, ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಏನಾದರೂ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ CM ಮತ್ತು ಗೃಹ ಸಚಿವರಿಗೆ ಗಮನಕ್ಕೆ ತಂದಿದ್ದೀರಾ ಏನೇನು ಆಗ್ತಾ ಇದೆ ಬೆಳವಣಿಗೆಗಳು ಅಂತ? ಅಲ್ಲ, ನಾನು ಮೊದಲಿಗೆ ಯಾವಾಗ ನನಗೆ ಕಂಪ್ಲೇಂಟ್ ಬಂತು, ಅದು ನಾನು ಕಂಪ್ಲೇಂಟ್ ಬರೋಕ್ಕೆ ಮುಂಚೆನೇ ಪಬ್ಲಿಕ್ ಡೊಮೈನಲ್ಲಿ ಆ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇರೋದ್ರ ಬಗ್ಗೆ ನನಗೆಲ್ಲ ಮಾಹಿತಿ ಇತ್ತು. ನಾನು ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಆ ವುಮೆನ್ ಆ್ಯಕ್ಟಿವಿಸ್ಟ್ಗಳು ಮತ್ತು ಆರ್ಗನೈಸೇಷನ್ ಅವರು ಪೆನ್ ಡ್ರೈವ್ ಎಲ್ಲ ಸಬ್ಮಿಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದರು. ಆ್ಯಂಡ್ ಇಮಿಡಿಯೇಟ್ಲಿ ನಾವು ಆಯೋಗದ ಎಲ್ಲ ಟೀಮ್ ಕೂತ್ಕೊಂಡು ನಾವು ಮಾತಾಡಿ ಎಲ್ಲ ನೋಡಿ ಎಲ್ಲ ಅದು ಮಾಡಿದಾಗ ನನಗೆ ಇದರಲ್ಲಿ ಸೂಕ್ಷ್ಮತೆಯನ್ನು ಗ್ರಹಿಸುವಷ್ಟು ನನಗೆ ಗೊತ್ತಾಯಿತು. ಇದು ಭಾಳ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಇದು ಭಾಳ ದೊಡ್ಡ ಒಂದು ಸ್ಕ್ಯಾಂಡಲ್. ಓಕೆ, ಸೊ ಹಾಗಾಗಿ ನಾನು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇಮಿಡಿಯೇಟ್ಲಿ ನಾನು ಪತ್ರ ಬರೆದೆ. ನಾನು ಮಾತಾಡ್ತಾ ಇದ್ದೇನೆ. ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ದೂರವಾಣಿ ಮುಖಾಂತರ ನಾನು ಮಾತಾಡ್ಬೋದು. ಮತ್ತೊಂದು ಕಡೆ SIT ಕಚೇರಿಗೆ ಹಾಸನ SP ಕೂಡ ಆಗಮಿಸಿದ್ದಾರೆ. ಪ್ರಕರಣದ ಮಾಹಿತಿಯನ್ನ SP ಸುಜೀತಾ ಅವರು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. SIT ಮುಖ್ಯಸ್ಥರಿಗೆ ಪ್ರಜ್ವಲ್ ರೇವಣ್ಣ ಕೇಸನ್ನ ಹಸ್ತಾಂತರ ಮಾಡಬೇಕಾದಂಥದ್ದಿದೆ. ಈಗ ಆ ಕಾರ್ಯ ಆಗಿದೆ, ಯಾಕಂದರೆ ನಿನ್ನೆ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಈ ಕೇಸನ್ನ ಹಸ್ತಾಂತರ ಮಾಡಬೇಕಾಗಿದೆ. ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್, ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಹಾಗಿನ ಸಬ್ ಇನ್ಸ್ಪೆಕ್ಟರ್, ದೂರಿನ ಕಡತ, ಆಮೇಲೆ FIR ಇದೆಲ್ಲದನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಆ ಪ್ರಕ್ರಿಯೆ ಈಗ ನಡೀತಾ ಇದೆ. SP ಕೂಡ ಈಗ ಆಲ್ರೆಡಿ ಹೋಗಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.